ಇನ್ನು ಮಳೆ ಅಬ್ಬರದ ನಡುವೆ ಯುವಕರ ರೀಲ್ಸ್ ಹುಚ್ಚಾಟ. ಇದರಿಂದಾಗಿ ದೊಡ್ಡ ಫಜೀತಿಗೆ ಯುವಕರು ಸಿಲುಕೊಂಡಿದ್ರು. ರೀಲ್ಸ್ ಮಾಡಲು ಫಾಲ್ಸ್ ಮಧ್ಯೆ ಸಿಲುಕಿದ ಯುವಕರು. ಜಲಪಾತದ ನಡುವೆ ಇಬ್ಬರು ಯುವಕರು ಸಿಲುಕಿ ಪರದಾಡಿದ್ದಾರೆ. ಮಲ್ಲಳ್ಳಿ ಫಾಲ್ಸ್ ಮಧ್ಯೆ ಸಿಲುಕಿದ್ದವರ ರೋಚಕ ರಕ್ಷಣೆಯೂ ಕೂಡ ನಡೆದಿದೆ. ಕೊಡಗಿನ ಸೋಮವಾರಪೇಟೆಯಲ್ಲಿರುವಂತಹ ಮಲ್ಲಳ್ಳಿ ಫಾಲ್ಸ್ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಫಾಲ್ಸ್ ನಡುವೆ ಸಿಲುಕೊಂಡು ಇಬ್ರು ಕೂಡ ಪರದಾಡ್ತಿದ್ದಾರೆ ಅಂತ. ಹೊರಬರಲಾರದೆ ಅಪಾಯಕ್ಕೆ ಸಿಲುಕಿದ್ರು ಆಂಧ್ರ ಮೂಲದ ಸಂತೋಷ್ ಮತ್ತು ಗಣೇಶ್. ಸೋಮವಾರಪೇಟೆ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ವಿದ್ಯುತ್ ಘಟಕದಿಂದ ಏಕಾಏಕಿ ನೀರು ಬಿಟ್ಟಿದ್ದರಿಂದ ಅವಾಂತರ ಆಗಿದೆ. ಮಳೆ ಬರ್ತಾ ಇದೆ, ಫಾಲ್ಸ್ಗಳು ಉಕ್ಕಿ ಹರಿತಾ ಇವೆ. ಹಾಗಾಗಿ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ರೀಲ್ಸ್ ಹುಚ್ಚು ಅಥವಾ ಫೋಟೋ ಕ್ರೇಜು ಇದೆಲ್ಲದಕ್ಕೂ ಕೂಡ ಮರುಳಾಗಿ ಜೀವಕ್ಕೆ ಕುತ್ತನ್ನು ತಂದುಕೊಳ್ಬೇಡಿ ಅಂತ ಎಷ್ಟೇ ಮುಂಜಾಗ್ರತೆಯನ್ನು ವಹಿಸಿದ್ರೂ ಕೂಡ ಅಲ್ಲಲ್ಲಿ ಆಗುವಂತಹ ಒಂದಷ್ಟು ಎಡವಟ್ಟುಗಳಿಂದ ಈ ರೀತಿಯ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಇನ್ನು ಮಳೆ ಅಬ್ಬರದ ನಡುವೆ ಯುವಕರ ರೀಲ್ಸ್ ಹುಚ್ಚಾಟ. ಇದರಿಂದಾಗಿ ದೊಡ್ಡ ಫಜೀತಿಗೆ ಯುವಕರು ಸಿಲುಕೊಂಡಿದ್ರು. ರೀಲ್ಸ್ ಮಾಡಲು ಫಾಲ್ಸ್ ಮಧ್ಯೆ ಸಿಲುಕಿದ ಯುವಕರು. ಜಲಪಾತದ ನಡುವೆ ಇಬ್ರು ಯುವಕರು ಸಿಲುಕಿ ಪರದಾಡಿದ್ದಾರೆ. ಮಲ್ಲಳ್ಳಿ ಫಾಲ್ಸ್ ಮಧ್ಯೆ ಸಿಲುಕಿದ್ದವರ ರೋಚಕ ರಕ್ಷಣೆಯೂ ಕೂಡ ನಡೆದಿದೆ. ಕೊಡಗಿನ ಸೋಮವಾರಪೇಟೆಯಲ್ಲಿರುವಂತಹ ಮಲ್ಲಳ್ಳಿ ಫಾಲ್ಸ್ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಫಾಲ್ಸ್ ನಡುವೆ ಸಿಲುಕೊಂಡು ಇಬ್ರು ಕೂಡ ಪರದಾಡ್ತಿದ್ದಾರೆ ಅಂತ. ಹೊರಬರಲಾರದೆ ಅಪಾಯಕ್ಕೆ ಸಿಲುಕಿದ್ರು ಆಂಧ್ರ ಮೂಲದ ಸಂತೋಷ್ ಮತ್ತು ಗಣೇಶ್. ಸೋಮವಾರಪೇಟೆ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ವಿದ್ಯುತ್ ಘಟಕದಿಂದ ಏಕಾಏಕಿ ನೀರು ಬಿಟ್ಟಿದ್ದರಿಂದ ಅವಾಂತರ ಆಗಿದೆ. ಮಳೆ ಬರ್ತಾ ಇದೆ, ಫಾಲ್ಸ್ಗಳು ಉಕ್ಕಿ ಹರಿತಾ ಇವೆ. ಹಾಗಾಗಿ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ರೀಲ್ಸ್ ಹುಚ್ಚು ಅಥವಾ ಫೋಟೋ ಕ್ರೇಜು ಇದೆಲ್ಲದಕ್ಕೂ ಕೂಡ ಮರುಳಾಗಿ ಜೀವಕ್ಕೆ ಕುತ್ತನ್ನು ತಂದುಕೊಳ್ಬೇಡಿ ಅಂತ ಎಷ್ಟೇ ಮುಂಜಾಗ್ರತೆಯನ್ನು ವಹಿಸಿದ್ರೂ ಕೂಡ ಅಲ್ಲಲ್ಲಿ ಆಗುವಂತಹ ಒಂದಷ್ಟು ಎಡವಟ್ಟುಗಳಿಂದ ಈ ರೀತಿಯ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ತಾರೆ.